ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ದೋಸೆ. ಒಂದೇ ಥರ ದೋಸೆ ಮಾಡೋದಕ್ಕಿಂತ ಒಂದು ದಿವ್ಸಕ್ಕೆ ಒಂಥರ ದೋಸೆ, ವೆರೈಟಿ ದೋಸೆ ಅಂತ ಮಾಡಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನೊಂದು ದೊಡ್ಡವರು ನಮಗೂ ಹಂಗೆ ಇರುತ್ತೆ, ಒಂದೇ ಥರ ದೋಸೆ ಬೇಡ ಅಂತ. ಹಂಗೆ ಇವತ್ತು ನಾನು ಟೊಮೊಟೊ ದೋಸೆ ಮಾಡಿದ್ದೀನಿ. ಈ ಟೊಮೊಟೊ ದೋಸೆ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಮಕ್ಕಳು ಒಂದೇ ಥರ ಕೊಟ್ಟರೆ ಬೇಡ, ನನಗೆ ದೋಸೆ ತಾನೆ, ಮಾಮೂಲಿ ದೋಸೆ ಬೇಡ ಅಂತಾರೆ. ಒಂದು ದಿವ್ಸಕ್ಕೆ ಮಸಾಲೆ ದೋಸೆ ಮಾಡ್ಬೋದು, ಒಂದು ದಿವ್ಸಕ್ಕೆ ಟೊಮೆಟೊ ದೋಸೆ ಮಾಡ್ಬೋದು, ಒಂದು ದಿವ್ಸಕ್ಕೆ ಆನಿಯನ್ ದೋಸೆ ಅಂತ ಮಾಡ್ಬೋದು. ವೆರೈಟಿಗಳು ತುಂಬ ಇದೆ, ತುಂಬ ಥರ. ಮತ್ತು ಸೊಪ್ಪೆಲ್ಲ ಹಾಕಿ ಅದನ್ನು ಒಂಥರ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊಪ್ಪೆಲ್ಲ ಕಟ್ ಮಾಡಿ ದೋಸೆ ಮೇಲೆ ಹಾಕಿದ್ರೆ. ಇವತ್ತು ನಾನು ಟೊಮೊಟೊ ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಟೊಮೊಟೊ ದೋಸೆ ಫ್ರೆಂಡ್ಸ್, ನಾನು ಒಂದು 10 ದೋಸೆ ಮಾಡ್ತೀನಿ. ಇವಾಗ 10 ದೋಸೆಗೆ ನಾನು ಇಷ್ಟು ತೊಗೊಂಡಿದ್ದೀನಿ. ಒಂದು ದಪ್ಪದ 3 ಟೊಮೊಟೊ ಹಣ್ಣು, ಚೆನ್ನಾಗಿ ಹಣ್ಣಾಗಿರಬೇಕು, ಫಾರಮ್ ಟೊಮೊಟೊ. ಮತ್ತು ಜೀರಿಗೆ ಒಂದು ಅರ್ಧ ಸ್ಪೂನು, 4 ಮೆಣಸಿನ್ಕಾಯಿ. 4 ಮೆಣಸಿನ್ಕಾಯಿ ಅಂದರೆ ಬೇಡಿಗೆ ಮೆಣಸಿನ್ಕಾಯಿ 4, ಗುಂಟೂರು 1 ತೊಗೊಂಡಿದ್ದೀನಿ. ಸಣ್ಣ ಈರುಳ್ಳಿ ಅಂದರೆ ಸಾಂಬಾರು ಈರುಳ್ಳಿ ಒಂದು 5-6 ಸಾಂಬಾರು ಈರುಳ್ಳಿ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ದಪ್ಪ ಈರುಳ್ಳಿ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ, ಅದರಿಂದ ಸಾಂಬಾರು ಈರುಳ್ಳಿ ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ಈಗ ಎಲ್ಲ ಚೆನ್ನಾಗಿ ಕಟ್ ಮಾಡಿ ಮಿಕ್ಸಿಯಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ನಾನು ನೈಸಾಗಿ ಪೇಸ್ಟ್ ಮಾಡಿದ್ದೀನಿ. ಜೀರಿಗೆ, ಶುಂಠಿ, ಈರುಳ್ಳಿ ಮತ್ತು ಟೊಮೊಟೊ, ಮೆಣಸಿನ್ಕಾಯಿ ಇಷ್ಟು ಪೇಸ್ಟ್ ಮಾಡಿಕೊಂಡು ದೋಸೆ ಹಿಟ್ಟು ರೆಡಿಯಾಗಿದೆ. ದೋಸೆ ಹಿಟ್ಟು ಜೊತೆಗೆ ಸೇರಿಸ್ಕೊಳ್ಳೋಣ. ಇದನ್ನು ನಾವು ದೋಸೆ ಹಿಟ್ಟು ರುಬ್ಬಬೇಕಾದ್ರೆ ಮಾಡಿದ್ರೆ ಇದು ತುಂಬ ಹುಳಿ ಬರುತ್ತೆ. ಅದರಿಂದ ನಾನು ಯಾವಾಗಲೂ ಅಷ್ಟೇ ಇನ್ಸ್ಟೆಂಟಾಗಿ ತಕ್ಷಣ ಮಾಡ್ಕೊಬೋದಂತ ನಾನು ಆವಾಗಲೇ ಟೊಮೊಟೊ ಪೇಸ್ಟೆಲ್ಲ ಮಾಡಿ ದೋಸೆ ಮಾಡೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ನಿಮ್ಗೆ ದೋಸೆ ಹಿಟ್ಟು ಒಂದು ಸ್ವಲ್ಪ ತೆಳ್ಳಗಿದ್ರೆ ನೀವೇನು ಮಾಡಬೇಕಾದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ದೋಸೆ ಗರಿಯಾಗಿ ಚೆನ್ನಾಗೇ ಬರುತ್ತೆ. ದೋಸೆ ಹಿಟ್ಟು ಅದಕ್ಕೆ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಅಕ್ಕಿ ಹಿಟ್ಟು ಸೇರಿಸಿ. ಈಗ ಅರಿಶಿನ ಪುಡಿ ಒಂದು ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಅರಿಶಿನ ಪುಡಿ ಹಾಕಿದ್ರೆ, ಅದರಿಂದ ಅರಿಶಿನ ಪುಡಿ ಒಂದು ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ನಿಮ್ಗೆ ಎಷ್ಟು ಬೇಕೋ ಕೊತ್ತಂಬರಿ ಸೊಪ್ಪು ನಿಮ್ಮಿಷ್ಟಕ್ಕೆ ಹಾಕೋಬೋದು. ಅದೇ ಹೆಂಚಿ ಇಟ್ಟಿದ್ದೀನಿ, ಕಾಯ್ತಾ ಇದೆ ಅದು. ನೀವು ಇದನ್ನು ದಪ್ಪಗೆ ಮಾಡಿ ಅದ್ರ ಮೇಲೆ ಸಣ್ಣ ಪೀಸಾಗಿ, ತುಂಬ ಸಣ್ಣ ಪೀಸಾಗಿ ಈರುಳ್ಳಿ ಕಟ್ ಮಾಡಿ ದೋಸೆ ಮೇಲೆ ಹಾಕ್ಕೊಂಡು ತಿನ್ಬೋದು. ಅದು ಒಂಥರ ಚೆನ್ನಾಗಿರುತ್ತೆ. ಇವತ್ತು ನಾನು ಪ್ಲೈನಾಗೇ ತೋರಿಸ್ತಾ ಇದ್ದೀನಿ ನಿಮಗೆ. ದೋಸೆ ತುಂಬ ಚೆನ್ನಾಗಿರುತ್ತೆ, ಗರಿಯಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಇದು ಹೆಂಚು ಕಾದಿದೆ. ದೋಸೆ ಹಿಟ್ಟು ಅದಕ್ಕೆ ಚೆನ್ನಾಗಿದೆ. ನಾವು ಎಷ್ಟು ಸಣ್ಣ ಮಾಡಿದ್ರೂ ಅಷ್ಟು ಸಣ್ಣಗೆ ಬರುತ್ತೆ ನೋಡಿ. ತುಂಬ ತೆಳ್ಳಗಿಲ್ಲ, ಗಟ್ಟಿಯಾಗೂ ಇಲ್ಲ. ಈಗ ಇದಕ್ಕೆ ಎಣ್ಣೆ ಧಾರಾಳವಾಗಿ ಸೇರಿಸ್ಕೊಳ್ಳಿ, ನಿಮ್ಮಿಷ್ಟ. ಎಣ್ಣೆ ಸೇರಿಸ್ಕೊಳ್ಳೋದಂತೂ ನಿಮ್ಮಿಷ್ಟ. ನಾನು ತಿರುಗಿಸಿ ಹಾಕಿಲ್ಲ ಇವತ್ತು, ನೀವು ಬೇಕಾದರೆ ತಿರುಗಿಸಿ ಹಾಕಿ ದೋಸೆ ಮಾಡ್ಕೋಬೋದು. ನಾನು ಹಂಗೆ ಬೇಯಿಸಿದ್ದೀನಿ ದೋಸೆನ. ಒಂದು 2-3 ನಿಮಿಷ ಆಗುತ್ತೆ. ಒಂದು ಕಡೆ ಬೇಯ್ತಾ ಇಲ್ಲ, ಅದಕ್ಕೆ ಹೆಂಚಿನ ಒಂದು ಸ್ವಲ್ಪ ಈ ಕಡೆ ತಳ್ಳಿದ್ದೀನಿ. ನೋಡಿ, ದೋಸೆ ಚೆನ್ನಾಗಿ ಗರಿಯಾಗಿ ಬೆಂದಿದೆ. ನೀವು ಇದನ್ನು ತಿರುಗಿಸಿ ಹಾಕ್ಕೋಬೇಕಂದ್ರೆ ನೀವು ಹಾಕ್ಕೋಬೋದು. ಒಂದು 10 ನಿಮಿಷ ತಿರುಗಿಸಿ ಹಾಕಿದ್ರೇ ಸಾಕು. ನೋಡಿ, ದೋಸೆ ತುಂಬ ಚೆನ್ನಾಗಿದೆ, ಘಮ ಚೆನ್ನಾಗಿ ಬರ್ತಾಯಿದೆ. ಬೇಕಾದರೆ ನೀವು ಹಿಂಗೂ ಸೇರಿಸ್ಕೋಬೋದು. ಗರಿಯಾಗಿ ದೋಸೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಈಗ ಇನ್ನೊಂದು ದೋಸೆನೂ ಮಾಡಿ ತೋರಿಸ್ತೀನಿ ನೋಡಿ, ಚೆನ್ನಾಗಿ ಬರ್ತಾಯಿದೆ ದೋಸೆ. ಹೆಂಚು ಒಂದೊಂದು ಸತಿನೂ ನೀರು ಹಾಕಿ ನಾನು ಯಾವಾಗಲೂ ಹಂಗೆ ಕ್ಲೀನ್ ಮಾಡ್ಕೊಳ್ಳೋದು. ಆವಾಗಲೇ ನಮ್ಗೆ ದೋಸೆ ತೆಳ್ಳಗೆ ಚೆನ್ನಾಗಿ ಬರೋದು, ಅಂಟಲ್ಲ. ಹೆಂಚೆಲ್ಲ ಅಂಟಿದ್ರೆ ದೋಸೆ ದಪ್ಪ ನೋಡಿ ಸಣ್ಣಗೆ ಬರುತ್ತೆ. ನಿಮ್ಗೆ ದಪ್ಪ ಬೇಕಾದರೂ ನೀವು ಸೆಟ್ ದೋಸೆ ಥರನೂ ಮಾಡ್ಕೊಬೋದು ಇದನ್ನು. ಇದಕ್ಕೆ ನಾನು ಕಾಯಿ ಚಟ್ನಿ ಮಾಡಿದ್ದೀನಿ. ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಬೋದು, ಮತ್ತು ಚಟ್ನಿ ಪುಡಿ ಇದ್ದರೂ ಅದನ್ನು ಉದುರಿಸ್ಕೋಬೋದು, ಚೆನ್ನಾಗಿರುತ್ತೆ. ಪಲ್ಯ ಸೇರಿಸ್ಕೋಬೋದು, ಆಲೂಗಡ್ಡೆ ಪಲ್ಯ ಮಸಾಲೆ ದೋಸೆಗೆ ಮಾಡಿಕೊಂಡು ಕಾಯಿ ಚಟ್ನಿ ಇಟ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಂಗೂ ಮಾಡ್ಕೊಬೋದು. ನೋಡಿ, ದೋಸೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ದೋಸೆ ಎಷ್ಟು ಚೆನ್ನಾಗಿ ಸಣ್ಣಗೆ ಅಷ್ಟು ಚೆನ್ನಾಗಿ ಬಂದಿದೆ, ಮಸಾಲೆ ದೋಸೆ ಥರ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಬರೀ ಕಾಯಿ ಚಟ್ನಿನೇ ಇವತ್ತು ಮಾಡಿರೋದು, ಅದಕ್ಕೆ ಟೇಸ್ಟ್ ಅಷ್ಟು ಚೆನ್ನಾಗಿತ್ತು. ದೋಸೆ ಗರಿಯಾಗಿದೆ. ಫಸ್ಟು ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ ಫ್ರೆಂಡ್ಸ್. ದೋಸೆ ಅಂತೂ ಟೇಸ್ಟು ತುಂಬ ಚೆನ್ನಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ. ನಾನು ಒಳ್ಳೊಳ್ಳೆ ವೀಡಿಯೋ ಕೊಡ್ತಾಯಿರ್ತೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋನ.